ಇನ್ನೂ ನೋಡಿ, ಇನ್ನೂ 100% ಎ ಐ ವ್ಯಾಲ್ಯೂಯೇಷನ್ನು ಸಕ್ಸಸ್ ಆಗಿಲ್ಲ. ಅದು ತುಂಬ ಎಕ್ಸ್ಪೆರಿಮೆಂಟ್ ನಡಿಬೇಕು. ಈಗ ಅದರ ಕ್ಯಾಲಿಬ್ರೇಷನ್, ಎ ಐ ಕ್ಯಾಲಿಬ್ರೇಷನ್ ಅಂತ ನಡಿಬೇಕು. ನಾವು ಈಗಾಗಲೇ ವ್ಯಾಲ್ಯೂ ಆಗಿರೋ ಸ್ಕ್ರಿಪ್ಟ್ಗಳನ್ನ ಎ ಐ ಮನಲ್ಲಿ ಮಾಡಿ, ಎ ಐಗೆ ವ್ಯಾಲ್ಯೂಯೇಷನ್ ಮಾಡಿದ್ರೆ ಏನಾಗುತ್ತೆ, ನಾವು ಮಾಡಿರೋ ವ್ಯಾಲ್ಯೂಯೇಷನ್ ಏನಾಗುತ್ತೆ ಅನ್ನೋದನ್ನು ಕಂಪೇರ್ ಮಾಡಿ, ಭಾಳ ಟೆಸ್ಟ್ ಮಾಡಿ ಅದನ್ನು ನಾವು ತರೋಬೇಕು. ಅದಕ್ಕೆ ನಾವು ಸುಮಾರು ರಿಸರ್ಚ್ ಪ್ರಾಜೆಕ್ಟ್ಸ್ನ ಕೊಡೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಅದರ ರಿಸಲ್ಟ್ ಬಂದ ನಂತರ ನಾವು ಅನೇಕ ಕಂಪ್ನಿಗಳು ಬರ್ತಾ ಇದ್ದಾವೆ. ಯಾವ ಕಂಪ್ನಿ ಬಂದರೂ ನಾವು ಈಗಾಗಲೇ ಹೇಳಿದ್ದೀವಿ, ಮೊದಲು ನಾವು ಸ್ಕ್ರಿಪ್ಟನ್ನು ಕೊಡ್ತೀವಿ, ವ್ಯಾಲ್ಯೂ ಆಗಿರೋ ಸ್ಕ್ರಿಪ್ಟ್. ಆಲ್ರೆಡಿ ಕಳೆದ ಎಕ್ಸಾಮ್ಗಳಲ್ಲಿ ವ್ಯಾಲ್ಯೂ ಆಗಿರೋ ಸ್ಕ್ರಿಪ್ಟನ್ನು, ಆ ಸ್ಕ್ರಿಪ್ಟ್ನ ವ್ಯಾಲ್ಯೂ ಮಾಡಿ ನಮಗೆ ಕಂಪ್ಯಾರಿಸನ್ ಕೊಡಿ, ಲೇಟರ್ ಆನ್ ವಿ ವಿಲ್ ಥಿಂಕ್ ಅಂತ ಹೇಳಿದ್ದೀವಿ. ಮಾಡಬೇಕು. ಕಂಪ್ನಿಗಳು ಮುಂದೆ ಬಂದಿದೆ, ನಾವು ಹೇಳಿದ್ಮೇಲೆ ಅವ್ರ ಪುನಃ ವಾಪಸ್ ಬರ್ತೀವಿ ಅಂತೇಳಿ ಇನ್ನೂ ಬಂದಿಲ್ಲ. ಬಂದಾದ ಮೇಲೆ ಡೆಫಿನೆಟ್ ಆಗಿ ಇದು ಮಾಡ್ತೀವಿ. ನಮ್ಮಲ್ಲಿ ಕಾಲೇಜಲ್ಲಿ ಅನೇಕ ಪ್ರೊಫೆಸರ್ಸ್ಗಳು ಎಲ್ಲಿ ಎ ಐ ಪ್ಲಾಟ್ಫಾರಮ್ ಇದೆ ಅವರು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಅವ್ರದ್ದೇ ಆದ ಕಾಲೇಜುಗಳನ್ನು, ಅಟಾನಮಸ್ ಕಾಲೇಜುಗಳನ್ನ ಸ್ಕ್ರಿಪ್ಟನ್ನ ವ್ಯಾಲ್ಯೂ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ. ಆ ರಿಸಲ್ಟ್ ಏನಾದ್ರು ಸಕ್ಸಸ್ ಆದರೆ ನಾವು ಅದನ್ನು ಇಂಪ್ಲಿಮೆಂಟೇಷನ್ಗೆ ಪಾರ್ಟ್ ಬೈ ಪಾರ್ಟ್ ತಗೋಬೋದು. ಇಲ್ಲಿವರೆಗೂ ನಮಗೆ ಯಾರೂ ಕೂಡ 100% ಸಕ್ಸಸ್ ಅಂತ ಹೇಳಿಲ್ಲ.